ಪ್ರೇಸ್ ಗಾಡ್, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವೂ ಕೃಪೆಯು ನಿಮ್ಮನ್ನು ನಿತ್ಯವೂ ಹಿಂಬಾಲಿಸಲಿ. ಆರೋಗ್ಯ, ಬಲ, ಸಮೃದ್ಧಿ, ಆಶೀರ್ವಾದ, ಬಿಡುಗಡೆ, ಸ್ವಸ್ಥತೆ, ರಕ್ಷಣೆ, ಪರಲೋಕದ ಎಲ್ಲ ವರಗಳು, ದಾನಗಳು, ಫೈವ್-ಫೋಲ್ಡ್ ಮಿನಿಸ್ಟ್ರಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಉಂಟಾಗಲಿ. ದೇವರು ಒಳ್ಳೆಯವನು, ಒಳ್ಳೆಯದನ್ನು ಮಾಡ್ತಾನೆ, ಆಶೀರ್ವಾದವನ್ನು ಕೊಡುವಾತನು, ವಿಮೋಚಕನು, ಅದ್ಭುತ ಸ್ವರೂಪನು, ನಿತ್ಯವೂ ನಮ್ಮನ್ನು ಕಾಪಾಡಿ ನಡೆಸುವ ದೇವರಾಗಿದ್ದಾನೆ. ಆ ದೇವರಿಗೆ ಪವಿತ್ರ ಸಭೆಯಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಮಹಿಮೆ ಉಂಟಾಗಲಿ. ಪ್ರಿಯನೇ, ಇವತ್ತು ಒಳ್ಳೆ ಕುರುಬ ಈ ಕಾರ್ಯಕ್ರಮಕ್ಕೆ ನಿಮ್ಮ ಮತ್ತೊಮ್ಮೆ ಸ್ವಾಗತಿಸ್ತಿದ್ದೇನೆ. ಇವತ್ತು ಸಂದೇಶ, ಬುದ್ಧಿಯುಳ್ಳ ಮನುಷ್ಯ ಯಾರು, ಬುದ್ಧಿಯುಳ್ಳ ವ್ಯಕ್ತಿ ಯಾರು? ನೀನು ಬುದ್ಧಿಯುಳ್ಳ ವ್ಯಕ್ತಿಯೋ ಅಥವಾ ವಾಯ್ಸ್ ಮ್ಯಾನ್? ಹೂ ಇಸ್ ವಾಯ್ಸ್ ಮ್ಯಾನ್? ಯಾರು ನಿಜವಾಗಿ ವಾಯ್ಸ್ ಮ್ಯಾನ್ ಆಗಿದ್ದಾರೆ? ಬುದ್ಧಿಯುಳ್ಳವರು ಅಥವಾ ಬುದ್ಧಿವಂತರು, ವಿಸ್ಡಮಲ್ಲಿ ಇರುವವರು ಯಾರು? ಇವತ್ತು ಬಹಳ ಜನರಿಗೆ ಕನ್ಫ್ಯೂಷನ್ ಇದೆ. ನಾನು ಬುದ್ಧಿವಂತ, ನಾನು ಶಾಲೆಯಲ್ಲಿ ಫಸ್ಟ್ ಬರ್ತೇನೆ, ನಾನು ಬುದ್ಧಿವಂತ. ಮತ್ತು ಕೆಲವರು ಅನಿಸ್ಕೊಳ್ತಾರೆ, ನಾನು ಶಾಲೆಗೆ ಹೋಗಲಿಲ್ಲ, ಏನಿಲ್ಲ, ಆದರೆ ನಾನು ಬಿಸ್ನೆಸ್ ಮಾಡಿ ಕೋಟಿಗಟ್ಟಲೆ ನಾನು ದುಡ್ದಿದ್ದೇನೆ, ನಾನೇ ಬುದ್ಧಿವಂತ. ಇನ್ನು ಕೆಲವರು ಅನಿಸ್ಕೊಳ್ತಾರೆ, ಲೋಕದಲ್ಲಿ ನಾನು ನಡೆಸ್ತಾ ಇದ್ದೇನೆ ಅಧಿಕಾರ, ನಾನೇ ಬುದ್ಧಿವಂತ. ಇನ್ನು ಕೆಲವರು ಸೈಂಟಿಸ್ಟ್ಗಳನ್ನು ನೋಡಿ ಬುದ್ಧಿವಂತರಂತ, ಇನ್ನು ಕೆಲವರು ಡಾಕ್ಟ್ರುಗಳನ್ನು ನೋಡಿ. ಹೌದು, ಅವರೆಲ್ಲ ಬುದ್ಧಿವಂತರು ಅಲ್ಲ ಅಂತ ನಾನು ಹೇಳಲ್ಲ. ಲೋಕದ ದೃಷ್ಟಿಯಲ್ಲಿ ಅವರು ಬುದ್ಧಿವಂತರೇ. ಬಟ್ ದೇವರ ದೃಷ್ಟಿಯಲ್ಲಿ ಯಾರು ಬುದ್ಧಿವಂತ? ಅಥವಾ ದೇವರ ರಾಜ್ಯದಲ್ಲಿ ಅಥವಾ ದೇವರ ದೃಷ್ಟಿಯಲ್ಲಿ ನೀನು ಯಾರಾಗಿದ್ದಿ? ಇದು ತಿಳ್ಕೊಳ್ಳೋದು ಅತ್ಯವಶ್ಯಕವಾದ ಸಂಗತಿ. ಇದು ನೀನು ಅರ್ಥ ಮಾಡಿಕೊಳ್ಳುವುದು ವೆರಿ ವೆರಿ ಇಂಪಾರ್ಟೆಂಟ್, ಮಹತ್ವವುಳ್ಳದು. ಇದು ನೀನು ಅರ್ಥ ಮಾಡಿಕೊಳ್ಳಲಿಲ್ಲರೆ ಒಂದು ದಿನ ನಿನ್ನ ಎಂಡು ಅದು ನರಕನೇ ಆಗಿರ್ತದೆ. ಇದು ಗೊತ್ತಿಲ್ಲದವನು, ಯಾಕಂದರೆ ಗೊತ್ತಿಲ್ಲಲ್ಲ ಅವನಿಗೆ, ಮತ್ತೆಲ್ಲಿ ಹೋಗ್ತಾನೆ ಅವನು? ತಿಳುವಳಿಕೆಯ ಕೊರತೆ ಇರುವುದರಿಂದ, ಜ್ಞಾನದ ಕೊರತೆ, ಅದಕ್ಕೆ ವಾಯ್ಸ್ ಮ್ಯಾನ್, ವಿಸ್ಡಮ್ನ ಕೊರತೆ ಇರುವುದರಿಂದ ನಾಶನಕ್ಕೆ ಹೋಗ್ತಾನೆ. ಓಕೆ, ಈ ಸಂದೇಶ ಪ್ರಾರಂಭಿಸುವ ಮೊದಲು ಪ್ರಾರ್ಥಿಸಿಕೊಳ್ಳುವ. ತಂದೆ ದೇವರೇ, ನಿನಗೆ ಸ್ತೋತ್ರವಾಗಲಿ. ಜ್ಞಾನವುಳ್ಳ ಬುದ್ಧಿಯುಳ್ಳ ವ್ಯಕ್ತಿ ಯಾರು, ವಾಯ್ಸ್ ಮ್ಯಾನ್ ಯಾರು ಅಂತ ಹೇಳ್ಕೊಳ್ಳುವ ಈ ಸಂದೇಶವನ್ನು ನೀನು ಪ್ರಕಟಪಡಿಸಿ ನಿನ್ನ ವಾಕ್ಯದ ಮುಖಾಂತರ. ನನ್ನ ನಾಲಿಗೆಯಲ್ಲಿ ನಿನ್ನ ಜೀವವಾದ ವಾಕ್ಯವನ್ನು ಕೇಳ್ಕೋದೇನೆ. ಪವಿತ್ರಾತ್ಮ ದೇವ, ನನ್ನನ್ನು ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ನನಗೆ ಸಹಾಯ ಮಾಡು. ನಿನ್ನ ಮಹಿಮೆಯ ಹಸ್ತದಿಂದ ಅದ್ಭುತಗಳು ಮಹತ್ಕಾರಿಗೆ ನಡೆಯಲಿ. ಮತ್ತು ಕೇಳಿದ ಜನರು, ಓ ಕರ್ತನೇ, ಬುದ್ಧಿಯುಳ್ಳವರು ಹಾಕುವಂತೆ, ವಾಯ್ಸ್ ಮ್ಯಾನ್ ಆಗುವಂತೆ, ಅಥವಾ ದೇವರ ಕಡೆಗೆ ತಿರ್ಕೊಳ್ಳುವಂತೆ, ಅಥವಾ ಅವರ ಜೀವಿತವು ನಿನ್ನ ವಾಕ್ಯಾನುಸಾರ ಆಗುವಂತೆ ಸಹಾಯ ಮಾಡು. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ ಜೀವಳ ತಂದೆ, ಆಮೇನ್. ಪ್ರೈಸ್ ಗಾಡ್. ಈಗ ನಾನು ನಿಮ್ಮಲ್ಲಿ ಈ ಒಂದು ವಾಕ್ಯವನ್ನು ಓದಲಿಕ್ಕೆ ಹೇಳ್ತೀನಿ. ಮತ್ತಾಯ 7ನೇ ಅಧ್ಯಾಯದಲ್ಲಿ ವಚನ 24ರಿಂದ ನಾನು ಓದ್ತೇನೆ. ಮತ್ತಾಯ 7 ವಚನ 24ರಿಂದ. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ದೇವರು ಬುದ್ಧಿಯುಳ್ಳ ಮನುಷ್ಯರನ್ನು ಯಾರಂತ ಹೇಳ್ತಾ ಇದ್ದಾರೆ? ಇಲ್ಲಿ ಹೇಳ್ತಾನೆ, ದೇವರು ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಮಾತುಗಳನ್ನು ಕೇಳಬೇಕು, ಅದರಂತೆ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕೇಳುವವನು ಮತ್ತು ಅದರಂತೆ ನಡೆಯುವವನು ಬಂಡೆಯ ಮೇಲೆ ಮನೆ ಕಟ್ಟಿದವನಾಗಿರ್ತಾನೆ. ಅಷ್ಟೇ ಅಲ್ಲ, ಅವನು ಬುದ್ಧಿಯುಳ್ಳವನು. ಹಾಗಾದರೆ ವಾಯ್ಸ್ ಮ್ಯಾನ್ ಯಾರು? ಇವತ್ತು ಬಹಳ ಜನರು ದೇವರ ವಾಕ್ಯವನ್ನು ಕೇಳ್ತಾರೆ, ಬಹಳ ಜನರು ವಾಕ್ಯವನ್ನು ಕೇಳ್ತಾರೆ, ಅದರಂತೆ ನಡೆಯುವುದಿಲ್ಲ. ಬಹಳ ಕೋಟಿಗಟ್ಟಲೆ ಜನರಿಗೆ ಗೊತ್ತುಂಟು ಯೇಸು ಅಂದರೆ ಯಾರಂತ, ಆದರೆ ಯೇಸುವನ್ನು ಸ್ವೀಕರಿಸ್ತಾ ಇಲ್ಲ, ವಾಕ್ಯವನ್ನು ರಿಸೀವ್ ಮಾಡಲ್ಲ, ವಾಕ್ಯವನ್ನು ಸ್ವೀಕರಿಸಲಿಲ್ಲ. ಹಾಗಾದರೆ ಅವರು ಹೆಡ್ಡರು, ಬುದ್ಧಿವಂತರು. ದೇವರ ವಾಕ್ಯಾನುಸಾರವಾಗಿ ದೇವರ ವಾಕ್ಯ ಹೇಳ್ತದೆ, ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ವ್ಯಕ್ತಿ. ಬಂಡೆಯ ಮೇಲೆ ನಿಮ್ಮ ಮನೆ ಕಟ್ಟಲ್ಪಟ್ಟಿದೆ, ಅವನು ಬುದ್ಧಿವಂತನು. ಅದಕ್ಕೆ ಬುದ್ಧಿಯುಳ್ಳ ಮನುಷ್ಯನು ಯಾರು? ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನು. ಹೇಳ್ರಿ, ಬುದ್ಧಿಯುಳ್ಳ ಮನುಷ್ಯ ಯಾರು? ವಾಯ್ಸ್ ಮ್ಯಾನ್ ಅಂದರೆ ಯಾರು? ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನು.
ಇವತ್ತು ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡಿಕೊ. ನಿನ್ನ ಜೀವಿತವನ್ನು ನೀನು ಪರಿಶೀಲಿಸಿಕೊ, ಇವ್ಯಾಲ್ಯುವೇಟ್ ಮಾಡು. ನೀನು ವಾಕ್ಯವನ್ನು ಕೇಳ್ತಾ ಇದ್ದಿ, ಅದರಂತೆ ನಡೀತಿದ್ದೀಯೋ ಅಂತ. ಎಲ್ಲಾದರೂ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದಿದ್ದರೆ ನೀನು ಬುದ್ಧಿಹೀನನು. ನಿನ್ನ ಮನೆ ಬಂಡೆಯ ಮೇಲೆ ಇಲ್ಲ. ಮನೆ ಬಂಡೆಯ ಮೇಲೆ ಇರಬೇಕು, ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಮುಂದೆ ಹೇಳ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್. ಬುದ್ಧಿ ಉಳ್ಳ ಮನುಷ್ಯನು ನೀನಾಗಿರ್ತಿ. ವಾಕ್ಯವನ್ನು ಕೇಳಿ ಅದರಿಂದ ಬಹಳ ಜನರು ಇದ್ದಾರೆ, ಆಯಿತಾ? ನನ್ನ ಲೋಕದಲ್ಲಿ ನಾನು ಬಹಳ ಜನರು ಸುವಾರ್ತೆ ಕೊಟ್ಟಿದ್ದೇನೆ. ಲಕ್ಷಗಟ್ಟಲೆ ಜನರು ಕೇಳಿದ್ದಾರೆ. ನಾನು ಹೇಳಲ್ಲ ಹಾಗೆ ಅಂದರೆ ಸುವಾರ್ತೆ ಕೇಳಲಿಲ್ಲ ಅಂತ. ಸುವಾರ್ತೆ ಕೇಳಿದ್ದಾರೆ, ವಾಕ್ಯ ಕೇಳಿದ್ದಾರೆ, ಬಟ್ ಅವರು ಅದರಂತೆ ನಡೆಯುತ್ತಾರಿಲ್ಲ. ಅವರನ್ನು ದೇವರು ಯಾವುದಕ್ಕೆ ಹೋಲಿಕೆ ಮಾಡ್ತಾರೆ? ಬುದ್ಧಿಹೀನನನ್ನು. ಈಗ ನೀನು ಕರೆಕ್ಟಾಗಿ ಅರ್ಥ ಮಾಡಿಕೊ. ಬಹಳ ಜನರು ಕರಿಸ್ಮೆಟಿಕ್ ಹೋಗ್ತಾರೆ. ಅಲ್ಲಿ ರೆಟ್ರೀಟು, ಇಲ್ಲಿ ರೆಟ್ರೀಟು, ಅಲ್ಲಿ ಸಭೆ, ಇಲ್ಲಿ ಸಭೆ, ಅಲ್ಲಿ ವಾಕ್ಯ, ಇಲ್ಲಿ ವಾಕ್ಯ. ಹೋಗೋದು ತಪ್ಪಂತ ನಾನು ಹೇಳಲ್ಲ, ಬಟ್ ಆ ವಾಕ್ಯ ಕೇಳಿದ ಮೇಲೆ ಅದರಂತೆ ನಡೀತೀಯೋ? ಯೇಸು ಸ್ವಾಮಿ ಒಂದು ಕಡೆಯಲ್ಲಿ ಹೇಳ್ತಾರೆ, ಫರಿಸೇಯರು ಮಾಡುವುದನ್ನು ಹೇಳುವುದನ್ನು ನೀವು ಕೇಳ್ರಿ, ಅವರು ನಡೆದಂತೆ ನೀವು ನಡೆಯಬೇಡ್ರಿ ಅಂತ. ಹಾಗಾದರೆ ಫರಿಸೇಯರು ಶಾಸ್ತ್ರಿಗಳು ಅವರು ದಾರಿ ತಪ್ಪಿದವರೇ ಅಂತ ಹೇಳಿದವರು ಯೇಸು. ಕೆಲವೊಂದು ಸಲ ಏನು ಗೊತ್ತಾ, ವೇದಿಕೆ ಮೇಲೆ ಬಂದರೆ ಕೆಲವರಿಗೆ ಭಯದಿಂದ ದೇವರ ಮೇಲೆ ಅವರು ಪ್ರಸಂಗ ಒಳ್ಳೆ ಮಾಡ್ತಾರೆ, ಬಟ್ ಅದರಂತೆ ನಡೆಯೋದಿಲ್ಲ. ಬಹಳ ಸಭೆಗಳು, ಚರ್ಚ್ಗಳು, ದೊಡ್ಡ ದೊಡ್ಡ ಸಭೆಗಳು ಕಟ್ಕೊಂಡಿದ್ದಾರೆ. ಬಹಳ ಅವ್ರು ಹೇಳೋದು ನಮ್ಮ ಚರ್ಚ್ ದೊಡ್ಡದು. ಹೌದು, ದೊಡ್ಡದೇ ಇರಲಿ, ಭಯಂಕರ ಕೋಟಿಗಟ್ಟಲೆ ಜನಸಂಖ್ಯೆ ಅವರಲ್ಲಿದ್ದಾರೆ. ಆದರೆ ವಾಕ್ಯ ಹೇಳ್ತಾರೆ, ವಾಕ್ಯದಂತೆ ನಡೆಯುವುದಿಲ್ಲ. ಹಾಗಾದರೆ ನೀವು ಬುದ್ಧಿಹೀನರು ಅಂತ ಅರ್ಥ. ಬುದ್ಧಿ ಉಳ್ಳವರು ಅಂತಲ್ಲ. ಬಂಡೆ ಮೇಲೆ ನಿಮ್ಮ ಮನೆ ಇಲ್ಲ. ಯಾಕೆ ಬಂಡೆ ಮೇಲೆ ಇರಬೇಕು? ಮುಂದೆ ನೋಡಿ. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲೆ ಇದ್ದುದರಿಂದ ಅದು ಬೀಳಲಿಲ್ಲ. ಬಂಡೆ ಕ್ರಿಸ್ತನೆಂಬ ಬಂಡೆಯ ಮೇಲೆ ಇದ್ದುದರಿಂದ ಅದು ಬೀಳಲಿಲ್ಲ. ನೀನು ಈ ಲೋಕದಲ್ಲಿ ನೀನು ದೇವರಲ್ಲಿ ಇರು, ದೇವರಲ್ಲಿ ಇಲ್ಲದೆ ಇರು. ನೀನು ಬುದ್ಧಿವಂತನು ಬುದ್ಧಿಹೀನನು ಎರಡೂ ಆಗಿರು. ಬಟ್ ಹಳ್ಳಕೊಳ್ಳಗಳು, ಇಕ್ಕಟ್ಟುಗಳು, ಗಾಳಿಗಳು ಅಥವಾ ಬಿರುಗಾಳಿ ನಿನ್ನ ಜೀವಿತದಲ್ಲಿ ಬೀಸ್ತದೆ. ಆದರೆ ನೀನು ಕ್ರಿಸ್ತನ ಎಂಬ ಬಂಡೆಯ ಮೇಲೆ ಸ್ಥಿರವಾಗಿ ಇದ್ದುದರಿಂದ ನೀನು ಮತ್ತೆ ನಾನು ಬಿದ್ದು ಹೋಗುವುದಿಲ್ಲ. ಬಿಕಾಸ್ ವಿ ಆರ್ ವಾಯ್ಸ್. ಯಾಕಂದರೆ ನಾವು ಬುದ್ಧಿ ಉಳ್ಳವರು. ಯಾಕಂದರೆ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಅದರ ಮೇಲೆ ನಮ್ಮ ಬುನಿಯಾದಿಯನ್ನು ಅಥವಾ ನಮ್ಮ ಫೌಂಡೇಶನ್ ಅದರ ಮೇಲೆ ಇದೆ, ಅಸ್ಥಿವಾರ. ನಿಮ್ಮ ಅಸ್ಥಿವಾರ ಯಾವುದರಲ್ಲಿದೆ? ಮಳೆ ಬಂದೇ ಬರ್ತದೆ. ಮಳೆ ಅಂದರೆ ಒಂದು ಆಶೀರ್ವಾದದ ಮಳೆ ಇದೆ, ಇನ್ನೊಂದು ಕಷ್ಟ ಎಂಬ ಮಳೆ ಕೂಡ ಇದೆ. ಕೆಲವರು ಹೇಳು, ನಮಗೆ ಕಷ್ಟ ಎಂಬ ಮಳೆಯಲ್ಲಿ ನಾನು ನೆಂದು ಹೋಗಿದ್ದೇನೆ, ಇನ್ನು ಬಿಡಿ ಅಂತ. ಎರಡೂ ಇದೆ. ಇದು ಲೋಕದವರಿಗೂ ಬರ್ತದೆ, ದೇವರ ಮಕ್ಕಳಿಗೂ ಬರ್ತದೆ. ಮುಂದೆ ನಾನು ಓದ್ತೇನೆ ನೋಡಿ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು, ಒಬ್ಬರನ್ನಲ್ಲ, ಅದರಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ವಾಕ್ಯವನ್ನು ಕೇಳ್ತೀರಾ? ಬಹಳ ಜನರಿದ್ದಾರೆ, ಬಹಳ ವಾಕ್ಯ ಕೇಳ್ತಾರೆ. ಮೊಬೈಲ್ ಆನ್ ಮಾಡಿದರೆ ವಾಕ್ಯ, ಬೆಳಿಗ್ಗೆ ವಾಕ್ಯ, ಸಾಯಂಕಾಲ ವಾಕ್ಯ, ಪ್ರೇಯರ್ ಇದೆ, ಎಲ್ಲ ಇದೆ. ಆದರೆ ವಾಕ್ಯದಂತೆ ನಡೆಯುವುದಿಲ್ಲ. ಮೂರ್ತಿಗಳನ್ನು ಮಾಡ್ಕೊಳ್ತಾರೆ. ಯೇಸು ಕ್ರಿಸ್ತನ ವಾಕ್ಯನ ಜೀವಿಸುವುದಿಲ್ಲ. ಸಂತ ಸಂತಣಿಯರ ಆರಾಧನೆಗಳನ್ನು ಮಾಡ್ತಾರೆ. ದೇವರಿಲ್ಲದವರನ್ನು ಆರಾಧಿಸ್ತಾರೆ. ಮಕ್ಕಳಿಗೆ ದೀಕ್ಷಾಸ್ನಾನ ಕೊಡಿಸ್ತಾರೆ, ಕರ್ತನ ಮೇಜನ್ನು ಕೊಡ್ತಾರೆ. ಮತ್ತು ಸಭೆಯಲ್ಲಿ ಹೈರಾರ್ಕಿ ಸಿಸ್ಟಮ್ ಕೂಡ ಇರ್ತದೆ. ದೇವರು ಹೇಳ್ತಾನೆ, ನಿನ್ನ ದಶಮ ಖಾಲಿ ಹಣ ಒಂದೇ ಅಲ್ಲ, ನಿನ್ನ ಸಮಯ ಕೊಡಬೇಕಂತ. ಅವರ ಸಮಯ ಪ್ರತಿ ಆರಾಧನೆ 1 ಗಂಟೆ ಒಳಗೆ ಮುಗಿಸ್ತಾರೆ. 1 ಗಂಟೆ ಅವರಿಗೆ, 1 ಅವರ್. ಆದರೆ ಮತ್ತೆ ಉಳಿದ ಮತ್ತೆ 1 ಗಂಟೆ 20 ನಿಮಿಷ ಇನ್ನು ಇಲ್ಲಿ ಹೋಯ್ತು. ಸಬತ್ ಅಂದರೆ 2.5 ಗಂಟೆ ಆದರೂ ನಿನ್ನ ದೇವರ ಬಳಿಗೆ ಇರಬೇಕು. ಇಡೀ ದಿನ ದೇವರ ಪರಿಶುದ್ಧ ದಿನ. ಅದು ಸಿಸ್ಟಮ್ ಮುರಿತಾ ಇರ್ತಾನೆ.
ಅವರಿಗೆ ಮನುಷ್ಯರ ಕಥೆ ಕಾದಂಬರಿಗಳನ್ನು ಹೇಳ್ತಾ ಇರ್ತಾರೆ, ದೇವರ ವಾಕ್ಯ ಇರುವುದಿಲ್ಲ. ಇಲ್ಲಿ ವಚನ ಹೇಳ್ತದೆ, ವಾಕ್ಯವನ್ನು ಕೇಳಿಯು ದೇ ನೋ ಬೈಬಲ್ ವೆರಿ ವೆಲ್. ಅವರಿಗೆ ದೇವರ ವಾಕ್ಯ, ಪವಿತ್ರ ಪುಸ್ತಕ, ಸತ್ಯವೇದ ಸಂಪೂರ್ಣವಾಗಿ ಗೊತ್ತಿರ್ತದೆ. ಲಾಸ್ಟ್ ಟೈಮ್ ಒಂದು ಸೇವಕರಿಗೆ ನಾನು ಮಾತನಾಡ್ತಾ ಇರುವಾಗ ಅವನು ವಾಕ್ಯದ ಮೇಲೆ ವಾಕ್ಯ ಕೊಡ್ತಾ ಇದ್ದನು. ಅವರಿಗೆ ನಾನು ಸ್ಟಾಪ್ ಮಾಡಿ ಹೇಳಿದೆ, ವಾಕ್ಯ ಮೇಲೆ ಕೊಡು, ನೋ ಪ್ರಾಬ್ಲಮ್, ಬಟ್ ಅದರಂತೆ ನೀವು ಜೀವಿಸುವುದಿಲ್ಲ ಅಂತ. ಬಾಯಿ ಮುಚ್ಚಿ ಹೋಯಿತು. ಅಲ್ಲಿ ಒಂದು ಪರೀಕ್ಷೆನೇ ಉಂಟಾಯಿತು ನಮಗೆ. ಅವರು ಅದನ್ನು ಪಾಸ್ ಆಗಲಿಲ್ಲ. ಅವರು ಕುಟುಂಬದವರು ಬಂದು ಏನು ಹೇಳುವಾಗ ಇವರು ಸಿಟ್ಟುಕೊಂಡು ಅವರಿಗೆ ಜಗಳ ಮಾಡಿ, ಕೆಟ್ಟ ಮಾತುಗಳನ್ನಾಡಿ, ಬೈದು, ಮತ್ತು ಫೈನಲಿ ಇವರಿಬ್ಬರು ಹೊಡ್ಕೊಳ್ಳೋ ಪರಿಸ್ಥಿತಿ. ಮಧ್ಯದಲ್ಲಿ ನಾನು ಇಂಟರ್ಫೇರ್ ಆದೆ. ಸ್ಟಾಪ್, ಏನಿತ್ತು? ದೇವರ ಮನುಷ್ಯನು ಅಥವಾ ದೇವರ ಮಕ್ಕಳು ಹೀಗೆ ಮಾಡ್ತಾರ? ಜಗಳ ಗಂಟೆ ಸ್ಪಿರಿಟ್ ಯೇಸು ಕ್ರಿಸ್ತ ನಾಮದಲ್ಲಿ ಲಯಪಡಿಸ್ತಾ ಇದೆ. ದ ಸ್ಪಿರಿಟ್ ಆಫ್ ಫೈಟಿಂಗ್, ಜಗಳವನ್ನು ಎಬ್ಬಿಸುವಂಥ ಸ್ಪಿರಿಟ್. ಯೇಸುವಿನ ನಾಮದಲ್ಲಿ ಎಲ್ಲ ಕುಟುಂಬ ಬಿಟ್ಟು ತೊಲಗುವಂತ ಗದರಿಸ್ತೇನೆ. ಒಬ್ಬ ಭಯಂಕರ ಕೆಟ್ಟದ್ದು. ಆದರೆ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದಿದ್ರೆ ಹೀಗೆ ಆಗುವುದು. ಒಳಗಡೆ ಮತ್ತೊಂದು ಸ್ಪಿರಿಟ್ ಇದೆ. ಮತ್ತು ಅದಕ್ಕೆ ಯಾರನ್ನು ಹೋಲಿಸ್ತಾರೆ ನೋಡಿ, ಅವರ ಮನೆ ಮರಳಿನ ಮೇಲೆ, ಹುಸುಬಿನ ಮೇಲೆ, ಸಮುದ್ರದ ದಂಡೆಯ ಮೇಲೆ ಮನೆ ಕಟ್ಟರೆ ಏನು ಕತೆ? ಸಮುದ್ರದ ತೀರದಲ್ಲಿ ಶೋರ್, ಅದರ ಹತ್ತಿರ ನೀವು ಮನೆ ಕಟ್ಟರೆ ಏನಾಗ್ತದೆ? ಮನೆ ಒಳ್ಳೆ ಮಡಿ ಕಟ್ಟಿದ್ರಿ, ಎಲ್ಲ ಹೊಯ್ಗೆಲ್ಲ ಹಾಕಿ, ಇಲ್ಲ ಗಾಳಿ ಬೀಸ್ತದೆ 4 ಕಡೆಯಿಂದ, ಅದು ಏನಾಗ್ತದೆ ಅಂತ ನೋಡಿ. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಆ ಮನೆಗೆ ಹೊಡೆಯಿತು. ಆಗ ಅದು ಧಡಮ್ಮನೆ ಕಡಕೊಂಡು ಬಿತ್ತು. ಅದು ಈಗ ನನಗೆ ಹೇಳಲಿಕ್ಕಾಗಲ್ಲ. ಇಲ್ಲಿ ಒಬ್ಬ ಎ ಮತ್ತು ಬಿ ಇದ್ದಾರೆ. ಎ ಬಿ ಇವರಿಬ್ಬರು ಆತ್ಮಿಕ ಮನುಷ್ಯರು, ವಾಕ್ಯ ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಇವರೊಬ್ಬರು ಹೇಗಿದ್ದಾರಂತ ಅವರ ಜೀವಿತ ನೋಡಿ ನಾನು ಹೇಳ್ಬೋದು, ಬಟ್ ಅವನ ಹತ್ರ ಕೂಡ ಹೇಳ್ಬೋದು. ಆದರೆ ಅವನೇ ರೂಪಿಸ್ಕೊಳ್ಬೇಕು ಅವನ ಜೀವಿತವನ್ನು. ನಿನ್ನ ಬಂಡೆ ಮೇಲೆ ಕಟ್ಟಿದ್ದಿದ್ರೆ ನಿನ್ನ ಮನೆ ಉಳಿತದೆ, ನಿನಗೆ ಫಲ ಸಿಗ್ತದೆ. ಬೆಂಕಿಯೊಡನೆ ಬರುವಂಥ ಕ್ರಿಸ್ತನ ಮುಂದೆ ನಿನಗೆ ಬಹಳ ಫಲ ಉಂಟು. ಬೆಂಕಿಯೊಡನೆ ತೊರಲ್ಪಡುವ ಕ್ರಿಸ್ತನೊಂದಿಗೆ ಬಹಳ ಫಲ ಉಂಟು. ನೀನು ಚಿನ್ನ, ಬೆಳ್ಳಿ, ಅಮೂಲ್ಯ ರತ್ನಗಳಾಗಿ ನೀನು ತೋರಲ್ಪಡ್ತೀವಿ. ಇಲ್ಲವಾದರೆ ಆಪು, ಹುಲ್ಲು, ಕಟ್ಟಿಗೆ, ಫಲ ಇಲ್ಲ. ರಕ್ಷಣೆ ಹೊಂದಿದ್ರೆ ಬೈ ಚಾನ್ಸ್ ಅದು ಕೂಡ ಸ್ತೋತ್ರ. ಇಲ್ಲದಿದ್ದರೆ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದವನು ಅವನು. ಈಗ ಅದಕ್ಕೆ ಸುವಾರ್ತೆ ನಿನಗೆ ಸಿಕ್ಕಿದೆ. ಫಸ್ಟು ನೀನು ಏನು ಮಾಡಬೇಕು? ಫಸ್ಟು ಕೂತ್ಕೊಳ್ಬೇಕು, ವಾಕ್ಯವನ್ನು ಗಮನಿಸಬೇಕು. ಅದು ಓದುವಾಗ ಇದರಂತೆ ನಾನು ನಡೀತಿದ್ದೇನೋ, ಇಲ್ಲವಾದರೆ ಚೇಂಜ್ ಆಗಬೇಕು. ನಿನ್ನ ಸಭೆ ಇದರಂತೆ ನಡೀತದ, ನಿನ್ನ ಚರ್ಚು, ನಿನ್ನ ಅಸೆಂಬ್ಲಿ ಈ ವಾಕ್ಯಾನುಸಾರವಾಗಿ ಜೀವಿಸ್ತಾ ಇದೆಯೋ ನೋಡು. ಜೀವಿಸ್ತಾ ಇಲ್ಲವಾದರೆ ಚೇಂಜ್ ಆಗು. ಅವರಿಗೆ ಹೇಳು. ನಿನಗೆ ಅಷ್ಟು ಧೈರ್ಯ ಇದ್ದರೆ ಹೋಗಿ ಹೇಳು ನಿನ್ನ ಸೇವಕನಿಗೆ, ನಿನ್ನ ಸಭೆಯಲ್ಲಿರುವ ಹಿರಿಯ ಮಂಡಳಿಗೆ, ನಿನ್ನಲ್ಲಿ ಯಾರೆಲ್ಲ ಆ ಒಂದು ಸಭೆಯನ್ನು ನಡೆಸ್ಕೊಂಡು ಹೇಳು, ಇದು ಸರಿ ಇಲ್ಲ ಅಂತ. ಅವರು ಕೇಳಲ್ಲವಾದರೆ ಕೇಳಿ ಪ್ರಯತ್ನ ಮಾಡು ಬದಲಾಯಿಸಲಿಕ್ಕೆ. ಅವರು ಬದಲಾಗಲ್ಲ, ಇನ್ನು ನಿನ್ನಿಂದ ಬದಲಾಯಿಸಲಿಕ್ಕೆ ಆಗಲ್ಲ. ಆದರೆ ಆಪ್ಷನ್ ಏನು? ಅವ್ರು ಹೇಳ್ತಾರೆ, ನೀನು ಹೋದರೆ ನೋ ಪ್ರಾಬ್ಲಮ್ ಮರಿಯ, ನನಗೆ ಕೋಟಿಗಟ್ಟಲೆ ಜನ ಇದ್ದಾರೆ ಹೋಗ್ ಅಂತ ಹೇಳ್ತಾರೆ ಅವರು. ಆವಾಗ ಏನು ಮಾಡ್ತಿ? ನಾವು ಬಂಡೆ ಜೊತೆ ನಮ್ಮ ತಲೆ ಗಟ್ಟಿ ಇದೆ ಅಂತ ಜಜ್ಕೊಂಡು ಹೋಗಬಾರ್ದು. ಬಂಡೆಯನ್ನು ಟೆಸ್ಟಿಫೈ ಮಾಡುವ ಗಟ್ಟಿ ಇದೆ ಇದು ಹೇಳ್ಬೋದು. ಅವರು ಸ್ಟಬ್ಬನ್ ಹಾಕಿದ್ದಾರೆ, ಕಠಿಣ ಹೃದಯದವ್ರು ಹಾಕಿದ್ದಾರೆ. ಅವ್ರು ಬದಲಾಗಲಿಕ್ಕೆ ರೆಡಿ ಇಲ್ಲ. ಯಾಕೆ? ಹಣ, ಆಸ್ತಿ, ಐಶ್ವರ್ಯ, ಹೆಣ್ಣು, ವ್ಯಭಿಚಾರ, ಸರಾಯಿ, ಮೂರ್ತಿ ಅಥವಾ ಎಲ್ಲ ತುಂಬಲ್ಪಟ್ಟಿದೆ. ಮತ್ತೆ ಹೇಳ್ತಾರೆ ನಾನು ಪವಿತ್ರ ಸಭೆ. ಪವಿತ್ರ ಅಂದರೆ ಅರ್ಥ ಏನು? ಕೆಟ್ಟದ್ದು ಎಲ್ಲ ಅಶುದ್ಧವಾದದ್ದು ಹೊರಗೆ ಅಶುದ್ಧವಾದದ್ದೆಲ್ಲವೂ ಹೊರಗೆ ಇರಬೇಕು. ಪರಿಶುದ್ಧವಾದದ್ದು ಮಾತ್ರ, ಅದು ಯೇಸು ಕ್ರಿಸ್ತನು ಪವಿತ್ರಾತ್ಮ ದೇವ ಮಾತ್ರ, ತಂದೆ ದೇವರು ಮಾತ್ರ ಒಳಗಿರಬೇಕು. ಅದು ಮಾತ್ರ. ಅದು ಇದ್ದುಕೊಂಡು ಎಲ್ಲ ನಾನು ಪವಿತ್ರ ಸಭೆ ಅಂತ ಹೇಳಿಕೊಂಡ್ರೆ ತನ್ನನ್ನೇ ತಾನೇ ಮೋಸ ಮಾಡ್ಕೊಳ್ತಾನೆ. ಆತನು ತನ್ನನ್ನೇ ತಾನೇ ಮೋಸಗೊಳಿಸ್ತಾನೆ. ವಾಕ್ಯವನ್ನು ಇಲ್ಲಿ ನೋಡಿ ಬೇಕಾದರೆ ಜೇಮ್ಸ್ ಚಾಪ್ಟರ್ 1, ಯಾಕೋಬ
1 22ನೇ ವಚನ ಬಹಳ ಬಹಳ ಸುಂದರ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನೇ ನೀವೇ ಮೋಸಗೊಳಿಸಬೇಡ್ರಿ. ವಾಕ್ಯವನ್ನು ಕೇಳುವವರು ಮಾತ್ರ ಅಲ್ಲ, ಅದರಂತೆ ನಡೆಯುವವರು ಹಾಕಿರಿ. ಇಲ್ಲವಾದರೆ ಯು ವಿಲ್ ಡಿಸೀವ್ ಯುವರ್ ಸೆಲ್ಫ್. ಡಿಸೀವಿಂಗ್ ಸ್ಪಿರಿಟ್ ಇದು. ಡಿಸೀವಿಂಗ್ ಸ್ಪಿರಿಟ್ ಅಂದರೆ ಏನು ಗೊತ್ತಾ? ಈ ಮ್ಯಾಜಿಷಿಯನ್ ಹತ್ರ ಹೋಗಿ ಅವನು ಇಲ್ಲಿಂದ ಅಲ್ಲಿಂದೆಲ್ಲ ಏನು ತೋರಿಸಿ ಜಗಮಗ ಮಾಡ್ತಾನೆ. ಕಣ್ಣಿಗೆ ಏನಾಗ್ತದೆ, ಅವ್ನು ರಿಯಲ್ ಮಾಡ್ದ ಅಂತ. ಇಲ್ಲ, ಅವನಲ್ಲಿ ಏನೋ ಟ್ಯಾಕಲ್ ಮಾಡಿ ಒಂದು ಟ್ರಿಕ್ ಮಾಡಿ ತೋರಿಸಿ ನಮ್ಮನ್ನು ಮೋಸ ಮಾಡ್ತಾ ಇರ್ತಾನೆ. ಎಂತೆಂಥ ದೊಡ್ಡ ಕ್ಯಾಮರಾವನ್ನು, ಎಂತೆಂಥ ದೊಡ್ಡ ಟಿ ವಿ ಪ್ರೋಗ್ರಾಮ್ ಶೋವನ್ನು, ದಿ ಅಮೆರಿಕಾ ಗಾಟ್ ಟ್ಯಾಲೆಂಟ್ ಅಂತ ಹೇಳ್ಕೊಳ್ಳೋ ಒಂದು ದೊಡ್ಡ ಒಂದು ಏನಿದೆ ಶೋ, ಅದರಲ್ಲಿ ಬಂದು ಕೆಲವರು ಮಾಡುವುದು ನೋಡಬೇಕು. ಅಲ್ಲಿ ನೋಡುವಾಗ ಮತ್ತೊಬ್ಬ ಇದು ಎಂತಿಲ್ಲ, ಇಲ್ಲಿ ಹೊಯ್ಗೆ ಹಾಕಿ ಇಲ್ಲಿಂದ ಬಿಡು, ಇದು ಪೈಪ್ ಇದೆ, ಇದು ಅದು ನಮಗೆ ತೋರುವುದಿಲ್ಲ. ಕೆಲವರು ಬೆರಳು ತುಂಡು ಮಾಡಿದಂಗೆ ತೋರಿಸ್ತಾರೆ. ಅದರ ಅರ್ಥ ದೇ ಡಿಸೀವ್ ಅಸ್. ಅವರು ನಮ್ಮನ್ನು ವಂಚಿಸ್ತಾ ಇರ್ತಾರೆ, ಅದು ನಮ್ಮ ಕಣ್ಣು ಮುಂದೆನೇ. ಹಾಗೆಯೇ ದೇವರ ವಾಕ್ಯದಲ್ಲಿ ಸೈತಾನ ನಿಮ್ಮನ್ನು ವಂಚಿಸದೆ ದೇವರ ವಾಕ್ಯದಂತೆ ನಡೆಯಿರಿ, ದೇವರ ವಾಕ್ಯದಂತೆ ನಡೆಯಿರಿ. ನೀವು ವಾಕ್ಯದಂತೆ ನಡೆಯಿಲ್ಲವಾದರೆ ಬಹಳ ಕಷ್ಟಕ್ಕೂ ನಿಮ್ಮ ಮನೆ ಬಿದ್ದು ಹೋಗಬಹುದು. ವಾಕ್ಯದಂತೆ ನಡೆಯದವನು ಬುದ್ಧಿಹೀನ ವ್ಯಕ್ತಿ, ಅವನು ವಿಸ್ಡಮ್ ಅವನಲ್ಲಿ ಇಲ್ಲ. ಅದಕ್ಕೆ ಯಾರು ವಾಕ್ಯದಂತೆ ಕೇಳ್ತಾರೋ ಅದರಂತೆ ನಡೀತಾರೋ ದೇ ಆರ್ ವಾಯ್ಸ್. ಅವರು ಬುದ್ಧಿವುಳ್ಳವರು, ಅವರು ಬುದ್ಧಿವಂತರು. ಈ ಲೋಕದಲ್ಲಿ ಎಲ್ಲ ಸೈಂಟಿಸ್ಟ್ಗಿಂತಲೂ ಡಾಕ್ಟರ್ಗಿಂತಲೂ ಅಥವಾ ಎಲ್ಲರಿಗಿಂತಲೂ ದೇ ಆರ್ ಪ್ರೆಸ್ಡ್ ಆ್ಯಂಡ್ ದೇ ಆರ್ ಏನು ಅವರೇ ಬುದ್ಧಿವುಳ್ಳವರು, ದೇ ಆರ್ ವಾಯ್ಸ್. ಹಾಗಾದರೆ ನೀನೇನಾಗತಿ? ಪರೀಕ್ಷೆ ಮಾಡ್ಕೊ. ಬಹಳ ಸಲ ವಾಕ್ಯಗಳು ಬಂದು ಹೊಡೆದು ಬಂದು ಹೋಗ್ತದೆ. ನೀನು ಹೇಳ್ತಾ ಹೌದು ಬದಲಾಗಿ ಇವತ್ತು ಮಾಡ್ತೇನೆ, ನಾಳೆ ರೈಟ್ ನಾವ್, ಇವತ್ತು ನಾಳೆ ಬೇಡ, ರೈಟ್ ನಾವ್ ಐ ವಿಲ್ ಡೂ. ಈ ಗಳಿಗೆಯಲ್ಲಿ ಈ ಕ್ಷಣದಲ್ಲಿ ಬದಲಾಗ್ತಾನೆ. ಯೇಸು ಸ್ವಾಮಿ ಕಳ್ಳನು ಬಂದ ಹಾಗೆ ಬರ್ತಾನೆ. ರ್ಯಾಪ್ಚರ್ ಆಗ್ತದೆ, ರೂಪಾಂತರವಾಗ್ತದೆ. ಅದು ಯಾವ ಗಳಿಗೆ ಅಂತ ಗೊತ್ತಿಲ್ಲ. ನಾಳೆ ಅಂತ ಇಟ್ಟುಕೊಳ್ಳಬೇಡ. ಫಲ್ಯ ಮುಂಟಲೆ ಫಲ್ಯ ಜೈನಸ್ತನ ಸರಲೆ. ನಾಳೆ ಅಂದವರು ನಾಳೆ ಆಗದೆ ಮರಣ ಹೊಂದಿದರಂತೆ, ಒಂದು ಕೀರ್ತನೆ ಕೊಂಕಣಿಯಲ್ಲಿ. ಅದಕ್ಕೆ ನಾಳೆ ಅಂತ ಹೇಳಿ ನೀನು ಕಾಯಬೇಡ, ಈ ಗಳಿಗೆ ಈ ಕ್ಷಣ. ಯಾಕಂದರೆ ಆತ್ಮದ ರಕ್ಷಣೆ ವೆರಿ 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 ಇಂಪಾರ್ಟೆಂಟ್. ನೀನು ತಿಳಿದು ನಾಶನ ಹೊಂದಿದರೆ, ನಿನಗೆ ಗೊತ್ತಾಗಿ ನೀನು ನರಕಕ್ಕೆ ಹೋದರೆ ಅದರಷ್ಟು ಭಯಂಕರವಾದದ್ದೇನು. ನರಕದಲ್ಲಿ ಬೆಂಕಿ ವಿಷಯದ ನಾನು ಹೇಳಲ್ಲ, ಹುಳ ಅಂತ ಹೇಳಲ್ಲ. ಅಲ್ಲಿ ಆ ಜಾಗದಲ್ಲಿ ಅಲ್ಲಿ ದೇವರಿಲ್ಲ ರೀ, ಅಲ್ಲಿ ಏಸಪ್ಪ ಇಲ್ಲ. ಅದೇ ದೊಡ್ಡ ಪ್ರಾಬ್ಲಮ್. ಭೂಲೋಕದಲ್ಲಿ ಕೂಡ ಹಿಂಸೆ, ಕಷ್ಟ, ಹೋರಾಟಗಳು, ರೋಗಗಳು ಎಲ್ಲ ಇವೆ. ಬಟ್ ಇಲ್ಲಿ ಒಂದೇ ಇದೆ, ದೇವರು ಇದ್ದಾನೆ. ಇಲ್ಲಿ ಒಬ್ಬನಿದ್ದಾನೆ, ರಕ್ಷಕನಿದ್ದಾನೆ. ಇಲ್ಲಿ ಏಸಪ್ಪ ನಮ್ಮನ್ನು ಬಿಡಿಸಿ ಕಾಯ್ತು ನಡೆಸ್ತಾನೆ. ವೆರಿ ಇಂಪಾರ್ಟೆಂಟ್ ಸಂಗತಿ ಏನಂದರೆ, ನೀನು ದೇವರಿರುವುದು, ದೇವರ ಬಳಿಯಲ್ಲಿ ಇರುವುದು, ದೇವರೊಟ್ಟಿಗೆ ನಡೆಯುವುದು, ದೇವರ ಅನಾಯಿಂಟಿಂಗ್ ಅಭಿಷೇಕವೇ ಪ್ರಾಮುಖ್ಯವಾದದ್ದು. ಏಸಪ್ಪನೇ ಪ್ರಮುಖವಾದದ್ದು. ಭೂಲೋಕದಲ್ಲಿ ಏನು ಕಡಿಮೆ ಇಲ್ಲ. ರೋಗ ರುಜಿನಿಗಳು ಕೆಲವರು ಹೋಗ್ಬೇಕು. ನೀನು ಕೆಲವು ಆಸ್ಪತ್ರೆಗಳಲ್ಲಿ, ಕೆಲವು ಮನೆಗಳಲ್ಲಿ, ಕೆಲವು ಆಶ್ರಮಗಳಲ್ಲಿ ಅವ್ರ ಮೈ ತುಂಬ ಹುಳ ಹಿಡಿದಿರ್ತಾರೆ. ಕೆಲವು ಭಿಕ್ಷು ಬೇಡವರು ನೋಡ್ಬೇಕು, ಅವರು ಹೀಗೆ ಒಲೆ ಎತ್ತಿದ್ದಕ್ಕೆ. ಆದರೆ ಅವನೆಲ್ಲ ಕಷ್ಟದಲ್ಲಿ ಇಲ್ಲಿ ದೇವರು ಇದ್ದಾನೆ. ಅವನಿಗೊಂದು ಏನಾದರೂ ಆಗ್ತದೆ ಸಹಾಯ. ಇಲ್ಲಿ ಕರುಣೆ, ದಯೆ, ಪ್ರೀತಿ ಎಲ್ಲ ಇದೆ. ಲೋಕ ಬಿಟ್ಟ ಮೇಲೆ ನರಕಕ್ಕೆ ಹೋದರೆ ಅದು ಇಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಲಿಕ್ಕೆ ಹೋಗುವಂಥದ್ದು, ಇದು ಗೊತ್ತಿದ್ದವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಈಗ ವಾಕ್ಯ ಗೊತ್ತಿಲ್ಲದವ್ರಿಗೆ ನಾನು ಏನು ಹೇಳಲಿಕ್ಕೆ ಆಗ್ತದೆ? ತಿಳಿದು ಅದರಂತೆ ನಡೆಯಲ್ಲವಾದರೆ. ಲಾಸ್ಟ್ ಟೈಮ್ ನಾನು ಒಬ್ಬ ವ್ಯಕ್ತಿ ಸುವಾರ್ತೆ ಕೊಟ್ಟಿದ್ದೆ, ಸುಮಾರು ವರ್ಷಗಳ ಹಿಂದೆ. ಆ ವ್ಯಕ್ತಿ ನಾನು ಬರ್ತೇನೆ ಸಭೆಗೆ, ನನಗೆ ಬೇಕು, ನನಗೆ ಎಷ್ಟು ಬೇಕು, ನಾನು ಬರ್ತೇನೆ ಅಂತ ಹೇಳ್ತಾ ಇದ್ದು. ನಾವು ಫೋರ್ಸ್ ಮಾಡಲ್ಲ ಯಾರನ್ನು. ನನಗೆ ಯಾರು ಫೋರ್ಸ್, ನಾನು ಒಬ್ಬನೇ ಇದ್ದರೂ ಕೂಡ ಆರಾಧಿಸ್ಕೊಂಡು ಹೋಗ್ತೇನೆ. ನನಗೆ ಜನಸಂಖ್ಯೆ ಮುಖ್ಯ ಅಲ್ಲ, ನನಗೆ ಯೇಸು ಮುಖ್ಯ. ಕೇಳ್ತಾ ಇದ್ದೀರಾ? ಜನಸಂಖ್ಯೆ ಮುಖ್ಯ ಅಲ್ಲ. ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾರೆ ಮುಖ್ಯ ಅಲ್ಲ. ಎಷ್ಟು ಜನ ಯೇಸುವನ್ನು ಹಿಂಬಾಲಿಸ್ತಾರೆ ಮುಖ್ಯ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಆದದ್ದು ಏನು ಗೊತ್ತಾ? ಅವರು ಹೇಳ್ತಾ ಇದ್ರು, ಒಂದು ದಿನ ಮರಣ ಬಂದುಬಿಟ್ಟು, ಮತ್ತು ಅವರ ಹಿಂದಿನ ಸಂಪ್ರದಾಯ ಆಚಾರ ವಿಚಾರಗಳಂತೆ ಅವರಿಗೆಲ್ಲ. ಈಗ ಆ ವ್ಯಕ್ತಿಗೆ ನಾನು ಏನು ಹೇಳಲಿ? ಅವ್ರು ಎಲ್ಲಿ ಹೋದ್ರಂತ ಹೇಳಿ, ನೀವೇ ಹೇಳಿ, ಏನು ಹೇಳುವುದು ಇದಕ್ಕೆ?
ಈ ವಿಷಯದಲ್ಲಿ ನಾನು ಎಷ್ಟು ರಿಗ್ರೆಟು, ನನಗೆ ಬಹಳ ಪಶ್ಚಾತ್ತಾಪ ಆಯಿತು. ದೇವರಿಗೆ ಎಂಥ ದೊಡ್ಡ ಅವಕಾಶದ ಹತ್ತಿರ ಬಂದ್ಕೊಂಡು ಕಳ್ಕೊಂಡ ದೇವರೇ ಇವರು. ಜೀವವೆಂಬ ಜಯಮಾಲೆ ನಿಮಗೆ ಬೇಕು. ನಿಮ್ಮ ಓಟವನ್ನು ಟ್ರ್ಯಾಕ್ ಮೇಲೆ ಓಡ್ರಿ. ಯಾವುದೋ ಒಂದು ಗೆದ್ದೆ ಬೇಲೆಯಲ್ಲಿ ಓಡ್ಕೊಂಡು ನಾನು ಒಲಿಂಪಿಕ್ಸಲ್ಲಿ ಓಡ್ತೇನೆ ಅಂತ ಹೇಳಿಬಿಡ್ರಿ. ಕೆಲವರು ಇದ್ದಾರೆ ಗದ್ದೆ ಬೇಲಲ್ಲಿ ಯಾವುದೋ ಒಂದು ತೋಡಲ್ಲಿ ಓಡ್ತಾ ಇರ್ತಾರೆ, ಬಂದು ಹೇಳೋದು ನಾನು ಒಲಿಂಪಿಕ್ಸಲ್ಲಿ ಟ್ರ್ಯಾಕ್ ಮೇಲೆ ಓಡ್ತಾ ಇದ್ದೀನಿ. ಇಲ್ಲ, ಒಲಿಂಪಿಕ್ಸಲ್ಲಿ ಟ್ರ್ಯಾಕ್ ಮೇಲೆ ಓಡಬೇಕಾದ್ರೆ ಮೊದಲು ನೀನು ರಕ್ಷಣೆ ಹೊಂದಿ ದೇವರ ರಾಜ್ಯಕ್ಕೆ ಒಳಗೆ ಬರಬೇಕು, ವಾಕ್ಯವನ್ನು ಕೇಳಬೇಕು, ಅದರಂತೆ ನಡೆಯುವವನು ಮಾತ್ರ ಒಲಿಂಪಿಕ್ಸ್ ಟ್ರ್ಯಾಕ್ನಲ್ಲಿ ಓಡ್ತಾ ಇದ್ದಾನೆ. ಇಲ್ಲದಿದ್ದರೆ ಅವನದೇನೋ ಟ್ರ್ಯಾಕ್ ಹಾಕಿ ಗಾಂಧಿ ಮೈದಾನದಲ್ಲೂ ಯಾವುದೊಂದು ಮೈದಾನದಲ್ಲೂ ಓಡ್ತಾ ಇದ್ದಾರೆ. ಮತ್ತೆ ಹೇಳ್ತೇನೆ, ನಾನು ಟ್ರ್ಯಾಕ್ ಭಯಂಕರ ಓಡ್ತಾ ಇದ್ದೇನೆ, ಅವನ ಜೊತೆ ಯಾರೂ ಇಲ್ಲ. ಟ್ರ್ಯಾಕಲ್ಲಿ ಓಡ್ರಿ. ಆ ಟ್ರ್ಯಾಕಲ್ಲಿ ಓಡುವಾಗ ಅಂದರೆ ಕ್ರಿಸ್ತನೆಂಬ ವಾಕ್ಯದ ಮೇಲೆ ನೀವು ನಡೆಯುವಾಗ, ಓಡುವಾಗ, ಅದರಂತೆ ಜೀವಿಸುವಾಗ ಜೀವ ಎಂಬ ಜಯಮಲ್ಲಿ ನಿಮ್ಗೆ ಉಂಟಾಗ್ತದೆ. ಇಲ್ಲಿ ಮುಂದೆ ಅಲ್ಲಿ ವಾಕ್ಯ ಹೇಳ್ತದೆ, ಪ್ರತಿಯೊಬ್ಬನು ಅವುಗಳಂತೆ ನಡೆಯದ ಪ್ರತಿಯೊಬ್ಬನು, ಆದರೆ ನನ್ನ ಮಾತುಗಳನ್ನು ವಾಕ್ಯವನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನಿಗೆ ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಅದು ಧಡಮ್ಮನೆ ಕಡಕೊಂಡು ಬಿತ್ತು. ನಿಮ್ಮ ಮನೆ ಹೊಯ್ಗೆ ಮೇಲೆ ಉಸುಬಿ ಮೇಲೆ ಕಟ್ಟಿ, ಆಯಿತಾ, ಫೌಂಡೇಶನ್ ಗಟ್ಟಿ ಇಲ್ಲ, ಬಂಡೆ ಅಲ್ಲ, ಅದು ಉಸುಬಿ ಮೇಲೆ ಕಟ್ಟಿ ಎಂಥ ಬೇಕಾದ ದೊಡ್ಡ ದೊಡ್ಡ ನೀವೇನು ಬಂಗಾರ ಚಿನ್ನ ಬೆಳ್ಳಿ ನಿಮ್ಮ ಮನೆಯ ಗೋಡೆ ಮೇಲೆ ಹಾಕಿದ್ರು, ಮಳೆ ಗಾಳಿ ಬೀಸುವಾಗ ಅದು ಆ ಜಾಗದಲ್ಲಿ ನಿನ್ನ ಮನೆ ಇದ್ದಿತ್ತು ಅಂತ ಹೇಳಿ ಅದರ ಈ ನಾಮವ್ರ ನಿಶಾನ ಅಂಥೇಳಿ ಅದರ ಒಂದು ಗುರುತೇ ಇಲ್ಲದಂತೆ ಆಗ್ತದೆ. ಈಗ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ, ನೀನು ಯಾವುದರ ಮೇಲೆ ಕಟ್ಟಿ ಹೋಗ್ತಾ ಇದ್ದೆ ನೋಡಿ. ಯೇಸಪ್ಪ ಮತ್ತೊಂದು ಸಾಮ್ಯ ಹೇಳ್ತಾನೆ, ಮತ್ತಾಯ 25 ವಚನ 2 ನಾನು ಓದ್ತೇನೆ. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಗೊಳ್ಳಿಲ್ಲ. ಬುದ್ಧಿವಂತಿಯರು ತಮ್ಮ ಆರತಿಗಳನ್ನು ಕೂಡ ಪಾತ್ರೆಯಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ನಿದ್ರೆ ಮಾಡಿದರು. 10 ಜನ ನಿದ್ರೆ ಮಾಡಿದ್ದಾರೆ. ಆದರೆ ಅರ್ಧರಾತ್ರಿಯಲ್ಲಿ ಈಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ನಿಕೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಆಕೆ ಬುದ್ಧಿ ಇಲ್ಲದವರು ಬುದ್ಧಿವಂತರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತಿವೆ ಎಂದು ಹೇಳಿದರು. ಅದಕ್ಕೆ ಬುದ್ಧಿವಂತಿಯರು, ನಿಮಗೆ ಕೊಟ್ಟರೆ ನಿಮಗೂ ಕೂಡ ಸಾಲದೆ ಹೋದಿತು. ನೀವು ಮಾರುವವನ ಬಳಿಗೆ ಹೋಗಿ ಕಂಡುಕೊಂಡರೆ ಒಳ್ಳೆಯದು ಅಂದನು. ಅವರು ಕಂಡುಕೊಳ್ಳುವುದಕ್ಕೆ ಹೋದಾಗ ಮದಲಿಂಗ ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯಲ್ಲಿ ಹೋದರು. ಬಾಗಿಲು ಮುಚ್ಚಿತು. ತರುವಾಯ ಉಳಿದ ಕನ್ಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು ನಿಮ್ಮನ್ನು ನಾನು ಅರಿಯೇನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ಎಣ್ಣೆ ಸಿಗುವ ಜಾಗಕ್ಕೆ ನೀವು ಇರಬೇಕು. ವಯಸ್ಸಾಗಿರುವವರು ಏನಾಗ್ತಾರೆ ಅಂದರೆ ಬುದ್ಧಿ ಉಳ್ಳವರು, ಅಲ್ಲಿ 10 ಮಂದಿ ಬುದ್ಧಿವಂತರೇ. ಆದರೆ ಬುದ್ಧಿ ಇಲ್ಲದವರು ಅಂತ ಯಾಕೆ ಅಂತ ಹೇಳಿದರೆ, ಅವರೆಲ್ಲರೂ ವಿಶ್ವಾಸಿಗಳೇ, ದೇವರ ರಾಜ್ಯದಲ್ಲಿ ಇರುವವರೇ, ಚರ್ಚ್ ಒಳಗಿರುವವರು. ಅವರು ವಾಕ್ಯವನ್ನು ಅವರು ಏನು ಮಾಡಿದರು, ಕೇಳಿ ಅದರಂತೆ ನಡೆಯದಂತೆ ವಾಕ್ಯವನ್ನು ಕೇಳಿದ್ದಾರೆ. ಅದರ ಯೇಸು ಬರ್ತಾರೆ ಅಂತ ಬರ್ತಾರೆ, ಒಂದಿನ ಯಾವಾಗ ಬರ್ತಾರೋ, ಯೇಸು ಬರ್ತಾರೆ ಅಂತ ಹೇಳಿದರು. ಬಂದೇ ಇಲ್ಲ. 2000 ವರ್ಷಗಳಾಯಿತು. ಇವರು ನಾಲಿಗೆಗೆ ಕಡಿವಾಣನೇ ಇಲ್ಲ. ಅವ್ರು ಹೇಳ್ತೋಗಿ ಏಸಪ್ಪ ಒಂದು 5 ನಿಮಿಷ ಕಾಯುವಂಥ ತಾಳ್ಮೆ ಇಲ್ಲ. ಬುದ್ಧಿವಂತೆಯರು ಅದಕ್ಕೆ ಅಲ್ಲಿ ಹೇಳ್ತಾರೆ, ನೀವು ಮಾರುವವನ ಬಳಿಗೆ ಹೋಗಿ ಏನು ಮಾಡಿರಿ, ಎಣ್ಣೆಯನ್ನು ತಗೊಳ್ರಿ. ಸಭೆ ಒಳಗಡೆ ನೀವು ಇರುವುದು ವೆರಿ ಇಂಪಾರ್ಟೆಂಟ್. ಮತ್ತು ಆ ವಾಕ್ಯದಂತೆ ನೀವು ನಡೆಯುವುದು ಬಹಳ ಮುಖ್ಯವಾದದ್ದು.
ಯಾಕೆ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಅದರೊಳಗೆ ಇರುವವರು ರ್ಯಾಪ್ಚರ್ ಆಗ್ತಾರೆ. ನೋಹನ ಆ ಬೋಟಲ್ಲಿ, ನೋಹನ ಆ ಶಿಪ್ಪಲ್ಲಿ, ನಾವೆಯಲ್ಲಿ ಇರುವವರು ಮಾತ್ರ ರ್ಯಾಪ್ಚರ್ ಆಗ್ತಾರೆ. ಹೊರಗಡೆ ಇದ್ದವರು, ವಾಕ್ಯದಂತೆ ನಡೆಯದವರು ಬಿಡಲ್ಪಡ್ತಾರೆ. ಇಬ್ಬರು ಕೂಡ, ನಡೆಯುವವರು ಏನಾಗ್ತಾರೆ, ರ್ಯಾಪ್ಚರ್ ಆಗ್ತಾರೆ. ನಡೆಯದವರು ಮತ್ತು ಹೊರಗಡೆ ಇದ್ದವರು ಕ್ರಿಸ್ತನಿಂದ ಇಬ್ಬರು ಬಿಡಲ್ಪಡ್ತಾರೆ. ಮತ್ತು ಸಭೆ ಒಳಗಿದ್ದವ್ರಿಗೆ ಮತ್ತೊಂದು ಅವಕಾಶ ಇದೆ. ಟ್ರಿಬ್ಯುಲೇಷನಿಗಲ್ಲಿ ಅವರು ಹೋಗಿ 7 ವರ್ಷ ನಂತರ ಆ ಸೈತಾನ್ ಕಾಲದಲ್ಲಿ ಕಷ್ಟಪಟ್ಟು ಮೇಲೆ ಬರಬೇಕಾಗ್ತದೆ. ಆವಾಗ ಅವರು ರಕ್ತಸಾಕ್ಷಿಗಳಾಗಬೇಕಾಗ್ತದೆ. ಈಗ ನಾನು ಆ ವಿಷಯಕ್ಕೆ ಹೋಗ್ತಾ ಇಲ್ಲ. ನೀನು ಬುದ್ಧಿವಂತನೋ, ನೀನು ವಾಯ್ಸ್ ಮ್ಯಾನೋ, ನಿನ್ನ ಮನೆ ಬಂಡೆಯ ಮೇಲೆ ಕಟ್ಟಿಕೊಂಡು ವಾಕ್ಯ ಕೇಳೋದ್ರಂತ ನಡೀತಿದ್ದೀಯೋ, ನಿಜವಾಗಿ ಭಾಗ್ಯವಂತನು. ನಿನ್ನ ಮೇಲೆ ನಾನು ಏನು ಪ್ರೆಷರ್ ಹಾಕಲ್ಲ. ಇನ್ನೂ ದೇವರಲ್ಲಿ ಬಲ ಹೊಂದು, ಸುವಾರ್ತೆ ಸಾರು, ದೇವರ ಸೇವೆಯನ್ನು ಮಾಡು. ನಿನಗೆ ದೇವರು ಏನೆಲ್ಲ ತಾಲೆಂತ ಕೊಟ್ಟರು ಅದನ್ನು ಆಪ್ರೇಟ್ ಮಾಡು. ಅಷ್ಟೆಲ್ಲ ಕಷ್ಟಪಡುವವರಿಗೆ, ಅನಾಥ ವಿಧವರಿಗೆ, ಆ ಏಜ್ ಆದರೆ ಅವರಿಗೆಲ್ಲ ವಿಸಿಟ್ ಮಾಡು. ನಿನ್ನಿಂದ ಎಷ್ಟು ದಾನ ಮಾಡಲಿಕ್ಕೆ ಕೊಡು. ಡೂ ವೆಲ್. ನೀನು ಮಾಡುವು ಎಲ್ಲವೂ ಒಳ್ಳೆಯದನ್ನು ಮಾಡು. ನಿನಗೆ ಎಷ್ಟು ಒಳ್ಳೆಯದಾಗ್ತದೆ ಅಷ್ಟೆಲ್ಲ ಮಾಡ್ತಾ ಹೋಗು. ಭಯಪಡಬೇಡ, ಹಿಂದೆ ನೋಡಬೇಡ, ಕ್ರಿಸ್ತನಿಗಾಗಿ ಮಾಡ್ತಾ ಹೋಗು. ಪರಲೋಕದಲ್ಲಿ ಬಹಳ ಫಲ ಉಂಟು ನಿನಗೆ. ಈಗ ನನಗೆ ಬಹಳ ದುಃಖ ಆಗುವುದೇನೆಂದರೆ, ವಾಕ್ಯ ಕೇಳಿಯೂ ಅದರಂತೆ ನಡೆಯದವರು. ಬಹಳ ಜನರಿಗೆ ಅವರು ವ್ಯಾಭಿಚಾರ ಮಾಡಿರ್ತಾರೆ, ಪಾಪ ಮಾಡ್ತಾ ಇರ್ತಾರೆ, ಸಭೆಯಲ್ಲಿ ಜಗಳ ಹುಟ್ಟಿಸ್ತಾ ಇರ್ತಾರೆ, ಡಿವಿಷನ್ ಮಾಡ್ತಾ ಇದ್ದಾರೆ. ಅದರ ಅಣ್ಣ ತಮ್ಮಂದ್ರ ಮುಂದೆ ಜಗಳ ತಂದು ಹಾಕುವಂಥದ್ದು, ಕುಟುಂಬಗಳ ಮಧ್ಯೆ ಜಗಳ. ಮತ್ತು ಅವ್ರು ಹೇಳೋದು, ನಾನು ದೇವರ ಆಲಯಕ್ಕೆ ಹೋಗ್ತೇನೆ ವಿಶ್ವಾಸಿ, ಆದರೆ ಮನೆ ಅವರ ಇರುವ ಸ್ಥಳಗಳಲ್ಲಿ, ಅವರವರ ಏರಿಯಾದಲ್ಲಿ ಅವರು ಯಾರಿಗೂ ಸಾಕ್ಷಿಯಾಗಿರುವುದಿಲ್ಲ, ಎಲ್ಲರ ಹತ್ರ ಜಗಳ ಮಾಡ್ಕೊಂಡಿರ್ತಾರೆ. ಅಥವಾ ಹೋರಾಟಗಳು, ಹಿಂಸೆಗಳು ಬರುವಾಗ ಜಗಳಕ್ಕೆ ನಿಲ್ತಾರೆ. ಅಥವಾ ದೇವರ ವಾಕ್ಯವನ್ನು ಗಮನಿಸಿ ನಡೆಯುವ ಸಮಯದಲ್ಲಿ ಏನಾದರೂ ಕಷ್ಟ ಬಂತಂದರೆ ವಾಕ್ಯವನ್ನು ಬಿಟ್ಟು ನಮಗೆ ಅವರ ಮೈಂಡನ್ನು ಉಪಯೋಗಿಸಿ, ಅವರ ಬುದ್ಧಿಯನ್ನೇ ಅವರು ನಡೀತಾರೆ. ಅದಾಗಿರಬಾರದು. ನಾವು ದೇವರನ್ನು ಆತುಕೊಂಡ ಮೇಲೆ ದೇವರು ಏನು ಹೇಳ್ತಾರೆ ಅದರಂತೆ ನಡೆಯಬೇಕು. ಆತನನ್ನು ಆತುಕೊಳ್ಳುವುದಂದರೆ ಆತನು ಹೇಳಿದಂತೆ ನಡೆಯಬೇಕು. ಬಹಳ ಜನರಿದ್ದಾರೆ ಈಗ, ಕ್ರಿಶ್ಚಿಯನ್ಸ್ ಅಂತೀರ ನೀವು ಒಳ್ಳೆಯದೆಲ್ಲ, ಎಲ್ಲ ದೇವರ ಭಕ್ತಿ ಭಯ ಎಲ್ಲ ಒಳ್ಳೆಯದಿದೆ, ನಾನು ಇಲ್ಲ ಅಂತ ನಾನು ಎಲ್ಲೂ ಕೂಡ ಹೇಳಲ್ಲ. ಬಟ್ ನೀವು ವಾಕ್ಯದಂತೆ ನಡೆಯಲ್ಲ. ಎಲ್ಲರನ್ನೂ ದೇವರು ಅಂತ ಹೇಳ್ತೀರ, ಎಲ್ಲರೂ ನಂಬ್ತೀರ, ಅವರು ಮಾಡೋದು ಸರಿ, ಇವರು ಮಾಡೋದೆಲ್ಲ ಸರಿ ಅಂತೀರ. ಇಲ್ಲ, ಯೇಸಪ್ಪ ಏನು ಹೇಳ್ತಾರೆ ಅದೇ ಮಾತ್ರ ಸರಿ. ಯೇಸಪ್ಪ ಒಬ್ಬನೇ ದೇವರು, ತಂದೆ ಮಗ ಪವಿತ್ರಾತ್ಮನಾಗಿರುವ ಆತನೇ ಒಬ್ಬನೇ ದೇವರು. ಎಲ್ಲರೂ ಸರಿ, ನಾನು ಕೂಡ ಮಾಡೋದು, ನಾವೆಲ್ಲರೂ ಒಂದು ದಿನ ಅಲ್ಲಿ ಇದು ಏನು ಗೊತ್ತಾ, ಇದಕ್ಕೆ ಏನು ಒಂದು ಸಿದ್ಧಾಂತ ತತ್ವನೇ ಇಲ್ಲ. ಆದರೆ ದೇವರ ವಾಕ್ಯವು ಸ್ಥಿರವಾಗಿ ಪರಲೋಕದಲ್ಲಿ ಭೂಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಆ ವಾಕ್ಯದಂತೆ ಕೇಳಿ ನಡೆಯುವನು ನಿಂದನ್ಯನು ಪರಲೋಕ ಹೋಗ್ತಿ. ಅಷ್ಟೆಲ್ಲ ನೀನು ಬುದ್ಧಿವಂತನು. ಈಗ ನೀವು ಹೇಳ್ರಿ, ಈ ಲೋಕದಲ್ಲಿ ಬುದ್ಧಿವಂತರು ಯಾರು? ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆದು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡವನ್ನೇ ಬುದ್ಧಿವಂತನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯವು ಶುಭವಾಗಿ ನಿಮ್ಮನ್ನು ನಡೆಸಿ. ನಾನು ನೆನೆಸ್ಕೊಳ್ತೇನೆ, ನೀನು ಬುದ್ಧಿವಂತನಾಗಿದ್ದಿ. ಆ ಬುದ್ಧಿವಂತನಾಗಿದ್ದಿರ್ತದ್ರೆ ನೀನು ಅದನ್ನು ಬದಲಾಯಿಸಿಕೊಂಡು ಬುದ್ಧಿವಂತನ ಸ್ಥಳಕ್ಕೆ ಬಂದಿದ್ದಿ ಅಂತ ಬರ್ತಿ ಅಂತ ನಾನು ನಂಬಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ತಂದೆ ನಿನಗೆ ಸ್ತೋತ್ರವಾಗಲಿ. ಬುದ್ಧಿವಂತ ಆ ವ್ಯಕ್ತಿಯ ರೀತಿಯಲ್ಲಿ ನಾನು ಇರುವ ಹಾಗೆ ವಾಕ್ಯ ಕೇಳಿ ಅದರಂತೆ ಜೀವಿಸುವಂಗೆ ನಡೆಯುವಂಗೆ ಉಪಯೋಗಿಸು. ಯಾವುದಾದ್ರೂ ಕೊರತೆಗಳು, ತಪ್ಪುಗಳು, ನ್ಯೂನತೆಗಳಿದ್ದರೆ ಅದು ಬದಲಾಯಿಸಿ ಅಪ್ಪ, ಕೇಳಿದ ಪ್ರತಿಯೊಬ್ಬರಲ್ಲಿ ಒಂದು ಮಾನಸಾಂತರ ಪಶ್ಚಾತ್ತಾಪ ಉಂಟಾಗಲಿ, ಕಣ್ಣೀರಿಕೆ ಬರಲಿ, ಮೊಣಕಾಲೂರಲ್ಲಿ ನಿನ್ನ ನಾಮವನ್ನು ಮೇಲೆತ್ತಲಿ. ಮತ್ತು ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯುವ ಆ ತವಕದಲ್ಲಿ ಶಕ್ತಿಯಲ್ಲಿ ತುಂಬಿಸಿ ನಡೆಸು. ಅದ್ಭುತಗಳು, ಮಹತ್ಕಾರ್ಯಗಳು, ಬಿಡುಗಡೆಗಳು, ಆರೋಗ್ಯ ಸ್ವಸ್ಥತೆ ಉಂಟಾಗಲಿ, ಸಮೃದ್ಧಿ ಕೊಡು, ಜಯ ಕೊಡು. ಇವ್ರು ಬೇಡುವ ಎಲ್ಲ ಸಂಗತಿಗಳಲ್ಲಿ ನಿನ್ನ ಹಸ್ತವು ಚಲಿಸಲ್ಪಡಲಿ. ಘನತೆ, ಪ್ರಭಾವ, ಮಾನ, ಮಹಿಮೆಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿದ ಜೀವಳ ತಂದೆ, ಆಮೇನ್. ಪ್ರೇಸ್ ಗಾಡ್.